Welcome everyone. This is Max Easy. We are discussing about the passing package. Passing package ಅಲ್ಲಿ ಎರಡು ಚಾಪ್ಟರ್ ಕವರ್ ಮಾಡಿದ್ದೀವಿ. ಒಂದು pair of linear equation 8 marks, another one statistics 7 marks. So totally 15 marks ಆಯಿತು. Next chapter construction. So ನಿನ್ನೆಯಿಂದ ಕನ್ಸ್ಟ್ರಕ್ಷನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕನ್ಸ್ಟ್ರಕ್ಷನಲ್ಲಿ ಟೋಟಲಿ 9 ಮಾರ್ಕ್ಸ್ ಕವರಪ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದರಲ್ಲಿ ಡಿವೈಡ್ ಹೆಂಗಾಗುತ್ತೆ ಅನ್ನೋ ನಿನ್ನೆ ಹೇಳಿದ್ದೀನಿ. 1 2 ಮಾರ್ಕ್, 1 3 ಮಾರ್ಕ್, 1 4 ಮಾರ್ಕ್. ಸೊ ಟೋಟಲಿ 9 ಮಾರ್ಕ್ಸ್ ಆಗುತ್ತೆ. ಬಟ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ದಟ್ ಇಸ್ ಒನ್ಲಿ ಲಾಸ್ಟ್ ಇಯರ್ಲ 5 ಮಾರ್ಕ್ಸ್, ಈ ಇಯರ್ ಮಾತ್ರ 9 ಮಾರ್ಕ್ಸ್ ಇದೆ. ಸೊ ಈಸಿಯಾಗಿ 9 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನಿನ್ನೆ ವಿಡಿಯೋಲಿ 2 ಮಾರ್ಕ್ ಕ್ವೆಶನಲ್ಲಿ 2 ಟೈಪ್ ಆಫ್ 2 ಮಾರ್ಕ್ ಕ್ವೆಶನ್ ಇದೆ. ಎರಡರಲ್ಲಿ ಯಾವುದು ಬೇಕಂದ್ರೂ ಕೇಳ್ಬೋದು. ಒನ್ ಇಸ್ ದ construct line divide, one is the line divide, another one is the single tangent. So line divide ನಿನ್ನೆ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿಲ್ಲದಿರೋರು ಐ ಕಾರ್ಡಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇವತ್ತು ವಿಡಿಯೋಲಿ ಸಿಂಗಲ್ ಟ್ಯಾಂಜೆಂಟ್ ಹೆಂಗೆ ಡ್ರಾ ಮಾಡೋಣ ಅಂತ ನೋಡೋಣ. ಲೆಟ್ಸ್ ಗೋ ಟು ದಿ ಸೆಕ್ಷನ್. ಬಿಫೋರ್ ಗೋಯಿಂಗ್ ಟು ದ ಸೆಕ್ಷನ್, ಯು ವಿಲ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. Construct a tangent to a circle of radius 4 cm at any point P on its circumference. So now tangent draw ಮಾಡಬೇಕು. That is circle of radius 4 cm. 4 cm radius of the circle, you want to draw the tangent that is on its circumference. So circumference ಅಲ್ಲಿ any point. Okay. ಎನಿ ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್. ಸೊ ಎನಿ ಪಾಯಿಂಟ್ ಯಾವುದೋ ಒಂದು ಸರ್ಕಂಫರೆನ್ಸ್ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ, ನಮಗೆ ಸರ್ಕಂಫರೆನ್ಸಿಂದ ಎನಿ ಒನ್ ಪಾಯಿಂಟ್ ವಿ ಕ್ಯಾನ್ ಡ್ರಾ ದ ಒನ್ಲಿ ಒನ್ ಟ್ಯಾಂಜೆಂಟ್. ಓಕೆ, ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಎನಿ ಒನ್ ಪಾಯಿಂಟಿಂದ ಒನ್ಲಿ ಸಿಂಗಲ್ ಟ್ಯಾಂಜೆಂಟ್ ಓನ್ಲಿ ಇಟ್ ಇಸ್ ಪಾಸಿಬಲ್ ಟು ಡ್ರಾ. ಓಕೆ, ಸೊ ಹೌ ಕ್ಯಾನ್ ವಿ ಡ್ರಾ ದ ಟ್ಯಾಂಜೆಂಟ್? ಲೆಟ್ಸ್ ಸಿ. So first we can draw the circle of radius 4 cm. So 4 cm radius ke ಒಂದು circle draw ಮಾಡಬೇಕು. So that is, you know that how to draw the circle. First we can take the measure of 4 cm in your compass. So 4 cm ತಗೊಳ್ಳಿ. ಸೊ ಟೇಕ್ ಎನಿ ಒನ್ ಆಫ್ ದ ಸೆಂಟರ್, ಡ್ರಾ ದ ಸರ್ಕಲ್. ಸೊ ಪೆನ್ಸಿಲ್ ಶಾರ್ಪಾಗಿ ಇಟ್ಕೊಳ್ಳಿ. ಸರ್ಕಲ್ ಡ್ರಾ ಮಾಡಿದ ಮೇಲೆ ದಟ್ ಈಸ್ ದಿಸ್ ಇಸ್ ದ ಸೆಂಟರ್. ಓಕೆ, ಸೆಂಟರ್. ಸೊ ನಾವು ಡ್ರಾ ಮಾಡಿರೋದು 4 cm ರೇಡಿಯಸ್ ಆಫ್ ದ ಸರ್ಕಲ್. ಸೊ ವಿ ಕ್ಯಾನ್ ಎನಿ ಒನ್ ಆಫ್ ದ ಪಾಯಿಂಟ್ ವಿ ಕ್ಯಾನ್ ಟೇಕ್ ದ ಸರ್ಕಂಫರೆನ್ಸಿಂದ ಯಾವುದೋ ಒಂದು ಪಾಯಿಂಟ್ ತಗೋಬೋದು. ಸೊ ಎಲ್ಲಾದರೂ ಎನಿ ಒನ್ ಪಾಯಿಂಟ್. ಸೊ ಇಲ್ಲಿ ಎನಿವೇರ್ ಯು ಕ್ಯಾನ್ ಟೇಕ್ ದಟ್ ಒನ್ ಪಾಯಿಂಟ್ ಆನ್ ದ circumference. Okay, so this is radius 4 cm. So we can take, this is the point. Okay, external point illa circumference point. Okay, so that is point of contact P. So we know that point of contact is 90 degree. Okay, ರೇಡಿಯಸ್ ಇಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದಟ್ ಇಸ್ 90 ಡಿಗ್ರಿ ಅಂತ ಗೊತ್ತು. ಸೊ 90 ಡಿಗ್ರಿಯಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಸೊ ಫಸ್ಟ್ ವಿ ಕ್ಯಾನ್ ಡ್ರಾ ದ 90 ಡಿಗ್ರಿ ಡ್ರಾ ಮಾಡಬೇಕು. ಸೊ 90 ಡಿಗ್ರಿ ಡ್ರಾ ಮಾಡೋಕ್ಕೆ ವಿ ಕ್ಯಾನ್ ಟೇಕ್ ದ ಆರ್ಕ್, ಒಂದು ಸೆಮಿ ಸರ್ಕಲ್ ಆರ್ಕ್. ಸೊ ನೀವು ಎಲ್ಲಿ ಪಾಯಿಂಟ್ ತಗೊಳ್ತಿರೋ ಅಲ್ಲಿ ಪ್ಲೇಸ್ ಮಾಡಿ. ನೀವು ಎಲ್ಲಿ ಪಾಯಿಂಟ್ ತಗೊಳ್ತಿರೋ ದಟ್ ಇಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅಲ್ಲಿಂದ ಒಂದು ಆರ್ಕ್ ಮಾಡಿ. ಓಕೆ, ಸೊ ಮೆಷರ್ಮೆಂಟ್ ಚೇಂಜ್ ಮಾಡೋಂಗಿಲ್ಲ, ಕಂಪಸಲ್ಲಿ ಅದೇ ಮೆಷರ್ಮೆಂಟ್ ಇರಬೇಕು.
ಸೊ ಇಲ್ಲಿಂದ 90 ಮಾಡೋದು. ಸೊ ಆಲ್ರೆಡಿ 9th ಸ್ಟ್ಯಾಂಡರ್ಡಲ್ಲಿ ಲರ್ನ್ ಮಾಡಿರ್ತೀರ. ಸೊ 90 ಡಿಗ್ರಿ ಹೆಂಗೆ ಮಾಡೋದು ಅಂತ. ಸೊ ಎಲ್ಲಿ ಯಾರು ಕಟ್ಟಾಗಿದೆಯೋ ಅಲ್ಲಿಂದ ಫಸ್ಟ್ ಆರ್ಕ್ ಮಾಡುವಾಗ ದಟ್ ಈಸ್ ಆ್ಯಂಗಲ್ ಆಫ್ 60 ಆ್ಯಂಡ್ ನೆಕ್ಸ್ಟ್ ಆ್ಯಂಗಲ್ ಮಾಡುವಾಗ ದಟ್ ಈಸ್ 120. ಇದು 60, ಇದು 120. ಓಕೆ, ಇದು 60, ಇದು 120. ಇದು ಎರಡಕ್ಕೂ ಬೈಸೆಕ್ಟ್ ಮಾಡುವಾಗ ವಿ ಕ್ಯಾನ್ ಗೆಟ್ ದಟ್ 90. ಸೊ ಇದೆರಡಕ್ಕೂ ಬೈಸೆಕ್ಟ್ ಮಾಡೋಕ್ಕೆ ಈ ಪಾಯಿಂಟಿಂದ ಸೇಮ್ ಮೆಷರ್ಮೆಂಟಲ್ಲಿ ಇಟ್ಟಿದ್ದು, ನಾವು ಯಾವುದು ಮೆಷರ್ಮೆಂಟಲ್ಲಿ ಚೇಂಜೇ ಮಾಡಿಲ್ಲ, ಒಂದೇ ಮೆಷರ್ಮೆಂಟಲ್ಲಿ ಮುಗಿಸ್ಬೋದು. ಎರಡು ಆರ್ಕು ಇಂಟರ್ಸೆಕ್ಟ್ ಆಗಿದೆ. ಸೊ ಆ ಇಂಟರ್ಸೆಕ್ಟ್ ಪಾಯಿಂಟ್ನ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ, ದಟ್ ಮೀನ್ಸ್ ಎನಿವೇರ್ ಯು ಕ್ಯಾನ್ ಟೇಕ್ ದ ಸರ್ಕಮ್ಫರೆನ್ಸ್ ಪಾಯಿಂಟ್ನು ಅದರಲ್ಲಿ ಜಾಯಿನ್ ಮಾಡಬೇಕು. ಸೊ ದಿಸ್ ಇಸ್ ದ ಟ್ಯಾಂಜೆಂಟ್ ಎ ಬಿ. ಓಕೆ, so tangent is AB. So this is the tangent AB. This is the point of contact 90. So ಈ ಥರ this is type of the 2 mark question. ಇದನ್ನು ಒಂದು 2 mark question ವೆರೈಟಿ. ಸೊ 2 ಮಾರ್ಕಲ್ಲಿ 2 ಮಾರ್ಕ್ಸ್ ಕೇಳ್ಬೋದು. ಒಂದೇ 2 ಮಾರ್ಕ್ಸ್ 2 ಟೈಪಲ್ಲಿ ಯಾರು ಬೇಕಂದರೆ ಕೇಳ್ಬೋದು. ಒಂದು ಲೈನ್ ಡಿವೈಡ್ ಕೇಳ್ಬೋದು, ಇಲ್ಲ ಸಿಂಗಲ್ ಟ್ಯಾಂಜೆಂಟ್ ಕೇಳ್ಬೋದು. ಸೊ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಇದರಲ್ಲಿ ನಮಗೆ ಬೇರೆ ಏನು ಚೇಂಜಸ್ ಇರಲ್ಲ, ರೇಡಿಯಸ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಸೊ 4 ಸೆಂಟಿಮೀಟರ್ಗೆ 5 ಸೆಂಟಿಮೀಟರ್ 3 ಸೆಂಟಿಮೀಟರ್ ಎನಿವೇರ್ ಯು ಕ್ಯಾನ್ ಕೊಡ್ಬೋದು. ಯಾವ ಮೆಷರ್ಮೆಂಟ್ ಕೊಟ್ಟರು ನೀವು ಅದಕ್ಕೆ ಸರ್ಕಲ್ ಮಾಡಬೇಕು. ಎಲ್ಲಾದರೂ ಒಂದು ಪಾಯಿಂಟ್ ತೊಗೋಬೇಕು ಸರ್ಕಮ್ಫರೆನ್ಸಲ್ಲಿ. ಇಲ್ಲಿ ಎಲ್ಲಿ ಬೇಕಂದ್ರೆ ತೊಗೋಬೋದು. ಇಲ್ಲಿ ತೊಗೊಂಡ್ರೆ ಹೆಂಗೆ ಬಂದಿರುತ್ತೆ, ಲೈನ್ ಹಿಂಗೆ ಬಂದಿರುತ್ತೆ. ಇಲ್ಲಿ ತೊಗೊಂಡ್ರೆ ಹಿಂಗೆ ಬಂದಿರುತ್ತೆ ಟ್ಯಾಂಜೆಂಟ್. ಸೊ ಎಲ್ಲಾದರೂ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ತೊಗೊಳ್ಳಿ, ಅಲ್ಲಿಗೆ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಿ, 90 ಡಿಗ್ರಿ ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡಿ ಜಾಯಿನ್ ಮಾಡುವಾಗ ವಿ ಕ್ಯಾನ್ ಗೆಟ್ ದ ಟ್ಯಾಂಜೆಂಟ್ ಎ ಬಿ. ಸೊ ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್. ಸೊ ಇದು ಸ್ಮಾಲ್ ವಿಡಿಯೋ ಅಲ್ವಾ. ಸೊ ಇದರಲ್ಲಿ 3 ಮಾರ್ಕ್ ಕ್ವೆಶನ್ನು ಕವರ್ ಅಪ್ ಮಾಡೋಣ. 4 ಮಾರ್ಕ್ ಕ್ವೆಶನ್ನು ಸಿಮಿಲರ್ ಟ್ರಯಾಂಗಲ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ 3 ಮಾರ್ಕ್ ಕ್ವೆಶನಲ್ಲಿ ಏನಂದರೆ 3 ಮಾರ್ಕ್ ಕ್ವೆಶನ್ ಇಸ್ ದಟ್ ಆಲ್ಸೋ ಟ್ಯಾಂಜೆಂಟ್. ಇದು ಸಿಂಗಲ್ ಟ್ಯಾಂಜೆಂಟ್. 3 ಮಾರ್ಕ್ ಕ್ವೆಶನ್ ಅಂದರೆ ದಟ್ ಈಸ್ ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡೋದು. ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಡ್ರಾ ಮಾಡುವಾಗ ವಿ ಕ್ಯಾನ್ ಡ್ರಾ ದ 2 ಟ್ಯಾಂಜೆಂಟ್. ಓಕೆ, 2 ಡೈರೆಕ್ಟ್ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಆ ಡೈರೆಕ್ಟ್ ಟ್ಯಾಂಜೆಂಟ್ ಹೆಂಗೆ ಡ್ರಾ ಮಾಡೋದಂತ ನೋಡೋಣ. ನೆಕ್ಸ್ಟು 3 ಮಾರ್ಕ್ ಕ್ವೆಶನ್. 3 ಮಾರ್ಕ್ ಕ್ವೆಶನ್ ಏನಂದರೆ ಇದು ಟ್ಯಾಂಜೆಂಟೇ ಹೇಳಿದ್ದೀನಿ, ಅದು ಸಿಂಗಲ್ ಟ್ಯಾಂಜೆಂಟ್. ಇದು ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್. ಕನ್ಸ್ಟ್ರಕ್ಟ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಸೊ ವಿ ಕ್ಯಾನ್ ಡ್ರಾ ದ ಟ್ಯಾಂಜೆಂಟ್ಸ್ that is circle of radius 5 centimeter such that the angle between the tangents is 60 degree. ಸೊ ಇದು 3 ಮಾರ್ಕ್ ಕ್ವೆಶನಲ್ಲೂ 2 ವೆರೈಟಿ ಇದೆ, ಬಟ್ ಎರಡೂ ಟ್ಯಾಂಜೆಂಟೇ, 2 ಟ್ಯಾಂಜೆಂಟ್ಸ್ ಡ್ರಾ ಮಾಡೋದೆ. ಸೊ ಇದು ಬೇರೆ ಬೇರೆ. ನಾವು 2 ಮಾರ್ಕ್ ಕ್ವೆಶನಲ್ಲಿ ಹೆಂಗೆ ನೋಡಿದ್ವಿ, ಒಂದು ಲೈನ್ ಡಿವೈಡ್, ಒಂದು ಸಿಂಗಲ್ ಟ್ಯಾಂಜೆಂಟ್ ಅಂತ. ಬಟ್ 3 ಮಾರ್ಕಲ್ಲಿ 2 ಟೈಪ್ ಕೇಳ್ಬೋದು, ಬಟ್ ಕ್ವೆಶನ್ ಇಸ್ ದ ಡಿಫ್ರೆಂಟ್. ಎರಡೂ ಸರ್ಕಲ್ ಟ್ಯಾಂಜೆಂಟೇ, ಡೈರೆಕ್ಟ್ ಟ್ಯಾಂಜೆಂಟ್ಸ್, ಬಟ್ ಕ್ವೆಶನ್ ಡಿಫ್ರೆಂಟಾಗಿ ಇರ್ಬೋದು. ಒಂದು ಆ್ಯಂಗಲ್ ಕೊಡ್ಬೋದು, ಇನ್ನೊಂದು ಟೈಪ್ ಆಫ್ ಕ್ವೆಶನಲ್ಲಿ ಡಿಸ್ಟೆನ್ಸ್ ಕೊಡ್ಬೋದು ಎಕ್ಸ್ಟರ್ನಲ್ ಪಾಯಿಂಟ್ಗೆ. ಇದು ಆ್ಯಂಗಲ್, ಇನ್ನೊಂದಲ್ಲಿ ಡಿಸ್ಟೆನ್ಸ್ ಕೊಟ್ಟು ಟ್ಯಾಂಜೆಂಟ್ ಡ್ರಾ ಮಾಡೋ ಕೇಳ್ಬೋದು. ಸೊ ಎರಡು ನೋಡೋಣ. ಫಸ್ಟ್ ಇದು ಆ್ಯಂಗಲ್ ನೋಡೋಣ. ಸೊ ದಟ್ ಈಸ್ ವಾಟ್ ಇಸ್ ದ ಆ್ಯಂಗಲ್ ಆಫ್ ಟ್ಯಾಂಜೆಂಟ್ ಬಿಟ್ವೀನ್ ದ ಟ್ಯಾಂಜೆಂಟ್ ಇಸ್ 60. ಸೊ ಇದರಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ವಾಟ್ ಯು ವಾಂಟ್ ಟು ಡ್ರಾ ದಟ್ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಸೊ 5 ಸೆಂಟಿಮೀಟರ್ಗೆ ನಾವು ಒಂದು ಸರ್ಕಲ್ ಡ್ರಾ ಮಾಡಬೇಕು. ಸೊ 5 ಸೆಂಟಿಮೀಟರ್ ಮೆಷರ್ ಮಾಡೋಣ. ಸೊ 5 ಸೆಂಟಿಮೀಟರಲ್ಲಿ ಒಂದು ಸರ್ಕಲ್ ಡ್ರಾ ಮಾಡಬೇಕು. ಸೊ ಪೆನ್ಸಿಲ್ ಅಂದರೆ ಹಂಗೆ ಡೈರೆಕ್ಟಾಗಿ ಬರುತ್ತೆ. ಇದು ಸ್ವಲ್ಪ ಸ್ಕೆಚ್ ಅಂದಕೋಸ್ಕರ ಸ್ವಲ್ಪ ಓಕೆ. ಸೊ ದಿಸ್ ಇಸ್ ಸೆಂಟರ್. ಓಕೆ, ನೆಕ್ಸ್ಟ್ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನು ಕ್ವೆಶನ್ ಕೊಟ್ಟಿದ್ದಾರೆ, ಎಕ್ಸ್ಟರ್ನಲ್ ಪಾಯಿಂಟ್ ಕೊಟ್ಟಿಲ್ಲ, ಟ್ಯಾಂಜೆಂಟ್ 60 ಡಿಗ್ರಿ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ 60 ಡಿಗ್ರಿ ಆ್ಯಂಗಲ್ ಕೊಟ್ಟಿದ್ದಂದರೆ ಏನು, ಸೊ ಫಸ್ಟ್ ರಫಾಗಿ ಜಸ್ಟ್ ನಾವು ಯಾವ್ದು ಆ್ಯಂಗಲ್ ತೊಗೋಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್ಕಲ್ ಅಂದರೆ
ಟ್ಯಾಂಜೆಂಟ್ಸ್ ಹೆಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಸೊ ಟ್ಯಾಂಜೆಂಟ್ಸ್ ಹಿಂಗೆ ಬರುವಾಗ ದಿಸ್ ಇಸ್ ಸೆಂಟರ್ ಅಲ್ವಾ, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ವಾ, ಸೆಂಟರ್. ಸೊ ಈ ಆ್ಯಂಗಲ್ನು ಸಪ್ಲಿಮೆಂಟ್ರಿ ಆ್ಯಂಗಲ್. ಸೊ ದಿಸ್ ಇಸ್ ದ ಇನ್ಕ್ಲೈನ್ಡ್ ಆ್ಯಂಗಲ್. ಓಕೆ, ಸೊ ದಿಸ್ ಇಸ್ ದ ಸೆಂಟರ್ ಆ್ಯಂಗಲ್. ಎರಡು ಆ್ಯಂಗಲು ಸಪ್ಲಿಮೆಂಟ್ರಿ ಆ್ಯಂಗಲ್. ಸಪ್ಲಿಮೆಂಟ್ರಿ ಅಂದರೆ ಏನು, ದಟ್ ಇಸ್ ಸಮ್ ಆಫ್ ಟು ಆ್ಯಂಗಲ್ ಇಸ್ 180. ಸೊ ಈ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ದಿಸ್ ಇನ್ಕ್ಲೈನ್ಡ್ ಆ್ಯಂಗಲ್ ಇಸ್ 60. ಓಕೆ, ಸೊ ದಟ್ ಇಸ್ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್. ಇದೆರಡು ಟ್ಯಾಂಜೆಂಟ್, ಇದಕ್ಕೆ ಬಿಟ್ವೀನ್ ಆ್ಯಂಗಲ್ ದಟ್ ಇಸ್ 60 ಅಂತ ಕೊಟ್ಟಿದ್ದಾರೆ. ಹಂಗಂದರೆ ಈ ಆ್ಯಂಗಲ್ ಎಷ್ಟು ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಇದು 60 ಅಂದರೆ ದಿಸ್ ಇಸ್ 180 ಮೈನಸ್ 60. ಸೊ ದಟ್ ಇಸ್ 120. ಸೊ ಈ ಆ್ಯಂಗಲ್ ಇಸ್ 120, ಇದು ಆ್ಯಂಗಲ್ 120. ಸೊ ಸೆಂಟರ್ ಆ್ಯಂಗಲ್ ನಾವು ಏನು ತಗೋಬೇಕು, 120 ತಗೋಬೇಕು. ಸೊ ಸೆಂಟರ್ ಆ್ಯಂಗಲ್ 120 ಡ್ರಾ ಮಾಡಬೇಕು. ಸೊ ಆಲ್ರೆಡಿ ಯು ನೋ ದಟ್ 120 ಡ್ರಾ ಮಾಡೋಕ್ಕೆ ಫಸ್ಟ್ ನಾವು ಒಂದು ರೇಡಿಯಸ್ ಲೈನ್ ಹಾಕೊಳ್ಳೋಣ. ಸೊ ನಾವು ಎಲ್ಲಿ ಬೇಕಂದ್ರೆ ಹಾಕೋಬೋದು, ಫುಲ್ ಸರ್ಕಲಲ್ಲಿ ಎಲ್ಲಿ ನಾವು ಲೈನ್ ತೊಗೊಂಡ್ರು ದಟ್ ಈಸ್ ರೇಡಿಯಸ್. ಓಕೆ, ಸೊ ದಿಸ್ ಇಸ್ ರೇಡಿಯಸ್. ವಾಟ್ ಇಸ್ ದಟ್, 5 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಇನ್ನೊಂದೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಆ್ಯಂಗಲ್ ಡ್ರಾ ಮಾಡಬೇಕು. ಏನು ಆ್ಯಂಗಲು, 120. ಅದು 120 ಹೇಗೆ ಬಂತು, ದಟ್ ಈಸ್ ಏನು ಆ್ಯಂಗಲ್ ಕೊಡ್ತಾರೋ ಅಲ್ಲಿಂದ ನಾವು ಏನು ಮಾಡಬೇಕು, 180ಇಂದ ಮೈನಸ್ ಮಾಡಬೇಕು. ಮೈನಸ್ ಮಾಡಿಕೊಂಡ್ರೆ ನಮಗೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಸಿಗುತ್ತೆ. ಸೊ 120 ಡ್ರಾ ಮಾಡಬೇಕು. 120 ಡ್ರಾ ಮಾಡೋಕ್ಕೆ ಆಲ್ರೆಡಿ ನಿಮಗೆ ಬರುತ್ತೆ. 120 ಹೇಗೆ ಡ್ರಾ ಮಾಡೋಕ್ಕೆ, ಎನಿ ಸಮ್ ಆಫ್ ದ ರೇಡಿಯಸ್ ಯು ಕ್ಯಾನ್ ಟೇಕ್ ಎನಿ ಒನ್ ಮೆಷರ್ಮೆಂಟ್. ಓಕೆ, ಎನಿ ಒನ್ ಆರ್ಕ್ ಮಾಡ್ಕೊಳ್ಳಿ. ಸೊ ಆರ್ಕಲ್ಲಿ ಫಸ್ಟ್ ಕಟ್ 60. ಸೊ ಆರ್ಕಿಂದ first one 60, then second one that is 120. Okay, so ಇದನ್ನು ಸರ್ಕಂಫರೆನ್ಸಲ್ಲಿ ಜಾಯಿನ್ ಮಾಡಬೇಕು. So this is the another one point of contact. So this is the one of the point of contact A and this one is B. So AB 2 point of contact ಸಿಕ್ಕಿದೆ, A and B. So ಈಗ external point find out ಮಾಡಬೇಕು. Okay, so this is the angle is 120. ಈಗ external point find out ಮಾಡಬೇಕು. external point find out ಮಾಡಿದ್ರೆ we can draw the tangent. So external point ಹೆಂಗೆ ಮಾಡಬೇಕಂದ್ರೆ point of contact ಆಲ್ರೆಡಿ ನಾವು ಬಿಫೋರ್ ಸಮ್ ಮಾಡಿದ್ದೀವಲ್ವಾ, ಅದು ಹೆಂಗೆ ಮಾಡಿದ್ವಿ, ಸಿಂಗಲ್ ಟ್ಯಾಂಜೆಂಟ್ ಮಾಡುವಾಗನೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಷ್ಟು, 90 ಡಿಗ್ರಿ. ಸೊ 90 ಕನ್ಸ್ಟ್ರಕ್ಟ್ ಮಾಡಬೇಕು. ಎರಡು ಸೈಡು 90 ಕನ್ಸ್ಟ್ರಕ್ಟ್ ಮಾಡುವಾಗ ದಟ್ ಇಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇಸ್ ದ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಎರಡು ಸೈಡ್ನು 90ನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಈ ಸೈಡ್ ಇಲ್ಲಿ 90 ಮಾಡೋಕ್ಕೆ ಇಲ್ಲಿಂದ ತಗೊಳ್ತೀವಿ. ಸೊ ಅದೇ ಮೆಷರ್ಮೆಂಟೇ ಇಟ್ಕೊಂಡಿದ್ದೀನಿ, ಮೆಷರ್ಮೆಂಟ್ ಚೇಂಜೇ ಮಾಡಿಲ್ಲ. ನೀವು ಬೇಕಂದರೆ ಚೇಂಜೇ ಮಾಡ್ಕೋಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಓಕೆ, ಒಂದು ಆರ್ಕ್ ಮಾಡ್ತೀವಿ. ಸೊ ಅಲ್ಲಿಂದ 60 ದಟ್ ಇಸ್ 120. ಸೊ ಈ 60 120ಗೆ ಬೈಸೆಕ್ಟ್ ಮಾಡುವಾಗ 90. ಅದೇ ಥರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಗೂ ಮಾಡಬೇಕು. ಬಿಗೂ ಒಂದು ಆರ್ಕ್ ಮಾಡ್ತೀವಿ. ಸೊ ಫಸ್ಟ್ ಕಟ್ ಇಸ್ 60, ಸೆಕೆಂಡ್ ಒನ್ ಇಸ್ 120. ಎರಡಕ್ಕೂ ಬೈಸೆಕ್ಟ್ ಮಾಡ್ತೀವಿ. 60 ಮತ್ತು 120ಗೆ ದಟ್ ಇಸ್ 90. ಸೊ ಈ ಪಾಯಿಂಟ್ ದಟ್ ಇಸ್ ಬಿಗೆ ಜಾಯಿನ್ ಮಾಡ್ತೀವಿ ಟ್ಯಾಂಜೆಂಟ್. ಓಕೆ, ದಿಸ್ ಇಸ್ ಒನ್ ಆಫ್ ದ ಟ್ಯಾಂಜೆಂಟ್. another one ಅದೇ ಥರ ಇದು 90 ಅಲ್ವಾ. ಸೊ ಈ 90 ಪಾಯಿಂಟು ಟ್ಯಾಂಜೆಂಟ್ ಏನು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು ಡ್ರಾ ಮಾಡುವಾಗ ಟ್ಯಾಂಜೆಂಟ್ ಸಿಗುತ್ತೆ.
this is the point of contact 90 and this also 90. So this is the external point intersecting two lines. Intersecting point is external point P. So this is our 3-mark question. Construct the tangents of radius 5 cm circle. Okay, and then inclined angle. This is the inclined angle 60. Okay, ಈ ಥರ ಯಾವ್ದು ಆ್ಯಂಗಲ್ ಕೊಟ್ಟರು ಮಾಡ್ಬೋದು. ಇನ್ಕ್ಲೈನ್ ಆ್ಯಂಗಲ್ 60 ಕೊಡುವಾಗ 180 ಮೈನಸ್ 60 ಮಾಡ್ತೀವಿ. ಸೊ 120 ಬರುತ್ತೆ. 120 ಫಸ್ಟ್ ಕನ್ಸ್ಟ್ರಕ್ಟ್ ಮಾಡಿ ದೆನ್ ಎರಡು ಪಾಯಿಂಟ್ಗೆ ಸಿಗುತ್ತೆ. ಅದು ಎರಡು ಪಾಯಿಂಟಿಂದ ನಾವು ಟ್ಯಾಂಜೆಂಟ್ ಮಾಡ್ತೀವಿ. ಇನ್ನೊಂದ್ಸತಿ ಹೇಳ್ತೀನಿ, 120 180ಇಂದ ಇದನ್ನು ಮೈನಸ್ ಮಾಡಿ 120 ಸಿಗುತ್ತೆ. ಸೊ ಫಸ್ಟ್ ರೇಡಿಯಸ್ಸಿಂದ 120 ಕನ್ಸ್ಟ್ರಕ್ಟ್ ಮಾಡಬೇಕು. ಅದನ್ನು ಇಲ್ಲಿ ಲೈನಲ್ಲಿ ಸರ್ಕಂಫರೆನ್ಸಲ್ಲಿ ಜಾಯಿನ್ ಮಾಡುವಾಗ ಎರಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿಗುತ್ತೆ. ಅಲ್ಲಿಂದ ಎರಡಕ್ಕೂ 90 ಆ್ಯಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎರಡಕ್ಕೂ ಲೈನ್ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಅದನ್ನು ಡ್ರಾ ಮಾಡುವಾಗ ಇಂಟರ್ಸೆಕ್ಟ್ ಪಾಯಿಂಟ್ ಇಸ್ ಪಿ. ದೆನ್ ಸಮ್ ಕ್ವೆಶನಲ್ಲಿ ಮೆಷರ್ ದ ಟ್ಯಾಂಜೆಂಟ್ಸ್ ಅಂತ ಕೇಳ್ತಾರೆ. ಕೇಳಿಲ್ಲ ಅಂದರೂ ಮೆಷರ್ ಮಾಡಿ ಬರೀರಿ. ದಟ್ ಹೆಂಗೆ ಮೆಷರ್ ಮಾಡಬೇಕಂದ್ರೆ ಪಿ ಎ ಆ್ಯಂಡ್ ಪಿ ಬಿ ಎರಡು ಮೆಷರ್ ಮಾಡಬೇಕು. ಸಿ ವಾಟ್ ಇಸ್ ದಟ್ 9. ಸೊ ಪಿ ಎ ಈಕ್ವಲ್ ಟು 9. ದೆನ್ ಮೆಷರ್ ದ ಪಿ ಬಿ. ಪಿ ಬಿ ಆಲ್ಸೋ 9. ಎರಡು ಈಕ್ವಲ್ ಆಗಿ ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ಟ್ಯಾಂಜೆಂಟ್ ಇಸ್ ದಿಸ್ ಆಲ್ಸೋ 9 ಸೆಂಟಿಮೀಟರ್ ಆ್ಯಂಡ್ ದಿಸ್ ಆಲ್ಸೋ 9 ಸೆಂಟಿಮೀಟರ್. ಪಿ ಎ ಈಕ್ವಲ್ ಟು ಪಿ ಬಿ ಬರಲೇಬೇಕು. ನಾವು ಆಲ್ರೆಡಿ ಥಿಯರಮ್ ಲರ್ನ್ ಮಾಡಿರ್ತೀವಿ. ಸೊ ವಾಟ್ ಇಸ್ ದಟ್? ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಓಕೆ, ಸೊ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಡ್ರಾ ಮಾಡಿರೋ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಈ ಥರ ಈಕ್ವಲ್ ಆಗಿ ಬರಬೇಕು. ಇದರಲ್ಲಿ ಇನ್ನೊಂದು ಇದೆ. ಓಕೆ, ಇನ್ನೊಂದು ಟ್ಯಾಂಜೆಂಟ್ಸ್ ಏನಂದರೆ ಎಕ್ಸ್ಟರ್ನಲ್, ಈಗ ಆ್ಯಂಗಲ್ ಕೊಟ್ಟಿದ್ದಾರಲ್ವಾ 60 ಅಂತ, ಆ್ಯಂಗಲ್ ಕೊಡಲ್ಲ, ಮೆಷರ್ಮೆಂಟ್ ಕೊಡ್ತಾರೆ. ಎಕ್ಸ್ಟರ್ನಲ್ಗೆ ಮೆಷರ್ಮೆಂಟ್ ಕೊಡ್ತಾರೆ. ಅದನ್ನೇ ಇಟ್ಕೊಂಡು ಹೆಂಗೆ ಟ್ಯಾಂಜೆಂಟ್ ಮಾಡೋದಂತ ನೋಡೋಣ. ಸೊ ಏನು ಕ್ವೆಶನ್ನ? ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm. Construct a pair of tangents to it from a point 8 cm away from its center. So 3 cm ಗೆ ಸರ್ಕಲ್ ಡ್ರಾ ಮಾಡಬೇಕು. ದಟ್ ಈಸ್ 8 cm ಅವೇ ಫ್ರಮ್ ಇಟ್ಸ್ ಸೆಂಟರ್. ಸೆಂಟರಿಂದ 8 cm ಅವೇಲಿದೆ. ಅಲ್ಲಿಂದ ನಾವು ಏನು ಮಾಡಬೇಕು? ಟ್ಯಾಂಜೆಂಟ್ಸ್ ಡ್ರಾ ಮಾಡಬೇಕು. ಓಕೆ, ಸೊ ಹೆಂಗೆ ಮಾಡಂತ ನೋಡೋಣ. ಫಸ್ಟ್ ಯು ವಾಂಟ್ ಟು ಡ್ರಾ ದ 3 cm ರೇಡಿಯಸ್ಗೆ ಸರ್ಕಲ್. ಸೊ 3 cm ರೇಡಿಯಸ್ಗೆ ಸರ್ಕಲ್ 3 cm ತಗೋಬೇಕು. ಸೊ ಅದಕ್ಕೆ ಒಂದು ಸರ್ಕಲ್ ಡ್ರಾ ಮಾಡೋಣ. ಸರ್ಕಲ್ ಡ್ರಾ ಮಾಡಿದ್ವಿ. ಸೆಂಟರ್, can mark the center O. ಸೊ ಏನು ಮಾಡಬೇಕು? ಇಲ್ಲಿಂದ 8 cm. ಸೊ ದಟ್ ಈಸ್ 8 cm ಅವೇ ಫ್ರಮ್ ಇಟ್ ಸೆಂಟರ್. ಸೆಂಟರಿಂದ 8 cm ಅವೇಲಿ ಏನಿದೆ? ಒಂದು ಪಾಯಿಂಟ್ ಇದೆ. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಇಸ್ ದರ್ 8 cm ಅವೇ ಫ್ರಮ್ ದ ಸೆಂಟರ್. ಸೊ ಸೆಂಟರಿಂದ 8 cm ಒಂದು ಲೈನ್ ಹಾಕಬೇಕು. ಸೊ ದಿಸ್ ಇಸ್ 8 cm. 8 cm ಸೆಂಟರಿಂದ ಲೈನ್ ಮಾಡ್ತೀವಿ. ಓಕೆ, ಸೆಂಟರಿಂದ 8 cm ಅವೆಗೆ ಲೈನ್ ಹಾಕಿದ್ದೀವಿ. ದಟ್ ಈಸ್ 8 cm. ಓಕೆ, ಸೊ ದಿಸ್ ಇಸ್ ವಿ ಕ್ಯಾನ್ ಟೇಕ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಸೊ ಈ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇದೆ ಅಲ್ವಾ? ಸೊ ಒ ಪಿ ಲೈನ್. ಸೊ ಲೈನ್ ಒ ಪಿ, ಲೈನ್ ಒ ಪಿಗೆ ಬೈಸೆಕ್ಟರ್ ಮಾಡಬೇಕು. ಸೊ ಲೈನ್ ಒ ಪಿಗೆ ಬೈಸೆಕ್ಟರ್ ಮಾಡಬೇಕು. ಸೊ ಈ ಕ್ಯಾನ್ ಬೈಸೆಕ್ಟರ್ ಮಾಡೋಕ್ಕೆ ಬರುತ್ತೆ. ವಿ ಕ್ಯಾನ್ ಟೇಕ್ ದ ಮೋರ್ ದೆನ್ ಹಾಫ್ ತಗೊಂಡು ಕಟ್ ಮಾಡಬೇಕು. ಸೊ ಇಲ್ಲಿ ಸೆಂಟ್ರಿಂದ ತಗೊಂಡ್ರೆ ವಿ ಕ್ಯಾನ್ ಟೇಕ್ ಮೋರ್ ದೆನ್ ಹಾಫ್. ಸೊ ಮೋರ್ ದೆನ್ ಹಾಫ್ ತಗೊಂಡು ನಾವು ಬೈಸೆಕ್ಟ್ ಮಾಡಬೇಕು.
ಬೈಸೆಕ್ಟ್ ಮಾಡ್ತೀವಿ, ಆ ಲೈನ್ನ ಜಾಯಿನ್ ಮಾಡ್ತಾರೆ, ಬೈಸೆಕ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಪಾಯಿಂಟ್ ಎಮ್. ಓಕೆ, ಸೊ ಈಗ ನಿಮ್ಮ ಕಾಂಪಸಲ್ಲಿ ಎಮ್ ಇಸ್ ದ ಸೆಂಟರ್. ಎಮ್ ಸೆಂಟ್ರಾಗಿ ತಗೋಬೇಕು. ಯು ಕ್ಯಾನ್ ಮೆಷರ್ ಒ ಪಿ ಆರ್ ಒ ಎಮ್, ಯಾವುದೋ ಒಂದು ಮೆಷರ್ ತಗೊಂಡು ಸರ್ಕಲ್ ಹಾಕಬೇಕು. ಸೊ ಎಮ್ ಸೆಂಟರ್ ಮಾಡ್ಕೋಬೇಕು. ಎಮ್ ಇಸ್ ದ ಸೆಂಟರ್. ದೆನ್ ಯು ಕ್ಯಾನ್ ಟೇಕ್ ಮೆಷರ್ ಆಫ್ ಒ ಪಿ ಆರ್ ಒ ಎಮ್. ಸೊ ಯಾವುದೋ ಒಂದು ಸೆಂಟರ್ ತಗೊಂಡು ಸರ್ಕಲ್ ಹಾಕಬೇಕು. ಸೊ ನೀವು ಮಾಡ್ತಾ ಇರೋ ಸರ್ಕಲ್ ಓ ದೆನ್ ಪಿ, ಎರಡು ಪಾಯಿಂಟನ್ನು ಪಾಸಿಂಗ್ ಥ್ರೂ ಇದ್ದ ಸರ್ಕಲ್ ಇರಬೇಕು. ಸೊ ಎರಡು ಪಾಯಿಂಟ್ ಅದರಲ್ಲಿ ಪಾಸಿಂಗ್ ಥ್ರೂ ಆಗಬೇಕು. ಸೊ ಓ ಮತ್ತು ಪಿಯಲ್ಲಿ ಇರಬೇಕು. ಈಗ ನಾವು ಬೈಸೆಕ್ಟರ್ ಫಸ್ಟ್ ಏನು ಮಾಡಿದ್ವಿ, 3 ಸೆಂಟಿಮೀಟ್ರಿಗೆ ಸರ್ಕಲ್ ಮಾಡಿದ್ವಿ. ದೆನ್ ಅಲ್ಲಿಂದ ಸೆಂಟರಿಂದ 8 ಸೆಂಟಿಮೀಟರ್ ಅವೆಗೆ ಎಕ್ಸ್ಟರ್ನಲ್ ಪಾಯಿಂಟ್ ಮಾರ್ಕ್ ಮಾಡಿದ್ವಿ. ದೆನ್ ವಿ ಕ್ಯಾನ್ ಟೇಕ್ ದ ಒ ಪಿ ಲೈನ್ಗೆ ಬೈಸೆಕ್ಟರ್. ದೆನ್ ಟೇಕ್ ದ ಎಮ್ ಇಸ್ ದ ಮಿಡ್ ಪಾಯಿಂಟ್. And then any one side measure MP or OM, anyone you can take the measure, draw the circle ಮಾಡಿದ್ದೀವಿ. ಈಗ ಮಾಡಿದ ಮೇಲೆ ಈಗ ಎರಡು ಸರ್ಕಲ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ನೀವು ಆರ್ಕ್ ಲೈನ್ ಎಲ್ಲ ಅಂತ ನೋಡೋಂಗಿಲ್ಲ, ಎರಡು ಸರ್ಕಲ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ. ದಿಸ್ ಇಸ್ ದ ಒನ್ ಪಾಯಿಂಟ್ ಆ್ಯಂಡ್ ದಿಸ್ ಇಸ್ ದ ಒನ್ ಪಾಯಿಂಟ್ ಇಲ್ವಾ. ಈ ಇಂಟರ್ಸೆಕ್ಟ್ ಪಾಯಿಂಟ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಬಿ. ಓಕೆ, so this is the point is B and this is the point is A. This is the point of contact. So ಇದನ್ನ ಏನು ಮಾಡಬೇಕು, ಎಕ್ಸ್ಟರ್ನಲ್ ಪಾಯಿಂಟಲ್ಲಿ ಜಾಯಿನ್ ಮಾಡಬೇಕು. ದೆನ್ ವಿ ಕ್ಯಾನ್ ಗೆಟ್ ದ ಟ್ಯಾಂಜೆಂಟ್. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಅಲ್ಲಿ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಜಾಯಿನ್ ಮಾಡಿದ್ರೆ ದಟ್ ಇಸ್ ದ ಟ್ಯಾಂಜೆಂಟ್. ಪಿ ಬಿ ಇಸ್ ದ ಟ್ಯಾಂಜೆಂಟ್. ಸೇಮ್ ವೇ ಯು ಕ್ಯಾನ್ ಜಾಯಿನ್ ದಟ್ ಪಿ A. So this is the PA and PB is the tangent. Like next you can measure and check it. So that is 7.5. Then PB 7.5. So that is PA equal to PB. ಹಿಂಗೆ ಬರಬೇಕು 7.5 ಸೆಂಟಿಮೀಟರ್. ಅವ್ರು ಕೇಳಿಲ್ಲ ಅಂದರೂ ಮೆಷರ್ ಮಾಡಿ ಬರೀರಿ. ಓಕೆ, ಈ ಥರ ಎಕ್ಸ್ಟರ್ನಲ್ ಪಾಯಿಂಟ್ ಕೊಟ್ಟರೆ ಈ ವೇಯಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಇದು ಸ್ವಲ್ಪ ಈಸಿ. ಅದಕ್ಕೆ ಮೋಸ್ಟ್ ಪಾಸಿಬಲ್ ಆ್ಯಂಗಲ್ ಕೊಟ್ಟೇ ಕೇಳ್ಬೋದು 3 ಮಾರ್ಕಲ್ಲಿ. ಓಕೆ, ಇದನ್ನು ಕೇಳ್ಬೋದು ಬೈ ಚಾನ್ಸ್. ಸೊ ಬಟ್ ಅದಕ್ಕಿಂತ ಇದು ತುಂಬ ಈಸಿ. ಸೊ ಜಸ್ಟ್ ಒಂದು ಸರ್ಕಲ್ ಮಾಡಿ ಅಲ್ಲಿಂದ ಎಕ್ಸ್ಟರ್ನಲ್ ಪಾಯಿಂಟ್ ಮಾಡಿ ಬೈಸೆಕ್ಟರ್ ಮಾಡಿ ದೆನ್ ಅನದರ್ ಒಂದು ಸರ್ಕಲ್ ಮಾಡ್ತೀವಿ, ಮಿಡ್ ಪಾಯಿಂಟ್ ತಗೊಂಡು ಎರಡು ಸರ್ಕಲ್ ಇಂಟರ್ಸೆಕ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಟ್ಯಾಂಜೆಂಟಲ್ಲಿ ಡ್ರಾ ಮಾಡ್ತೀವಿ. ಓಕೆ, ಅದಂದರೆ ಏನು ಮಾಡ್ತೀವಿ, ಒಂದು ಸರ್ಕಲ್ ಮಾಡ್ತೀವಿ. ದೆನ್ ಏನು ಆ್ಯಂಗಲ್ ಕೊಟ್ಟಿದ್ದಾರೋ ಆ ಆ್ಯಂಗಲ್ನ ಫಸ್ಟ್ ಕನ್ಸ್ಟ್ರಕ್ಟ್ ಮಾಡಿ ಅದು ಎರಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ತಗೊಂಡು ಅದಕ್ಕೆ 90 ಆ್ಯಂಗಲ್ ಮಾಡಿ ಜಾಯಿನ್ ಮಾಡ್ತೀವಿ. ಇಂಟರ್ಸೆಕ್ಟ್ ಪಾಯಿಂಟ್ ಇಸ್ ಎಕ್ಸ್ಟರ್ನಲ್ ಪಾಯಿಂಟಾಗಿ ಕನ್ವರ್ಟ್ ಮಾಡಿದ್ವಿ. ಎರಡು ಕೊಟ್ಟರು ಈಸಿನೇ, ನೀವು ಅರ್ಥ ಮಾಡಿಕೊಂಡ್ರೆ ಯಾವುದು ಕೊಟ್ಟರು ಈಸಿನೇ. ಸೊ ನೀಟಾಗಿ 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 1 or 2 ಟೈಮ್ಸ್ ವಿಡಿಯೋನ ನಿಧಾನವಾಗಿ ನೋಡಿ ಅರ್ಥ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ ಯು.